ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಚಂದ್ರಶೇಖರ ಭಾರತೀಂ. ಓಂ ನಮಃ ಸೂರ್ಯ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿನ ಮುನಿರಂಗಿರಾಃ ಲೋಮಶಾ ಪೌರುಷಶ್ಚೈವ ಚವನೋ ಜವನೋ ಭೃಗುಃ ಶೌನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರ ಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಎಲ್ಲರಿಗೂ ಕೂಡ ಶುಭವನ್ನುಂಟು ಮಾಡಲಿ. ಏಪ್ರಿಲ್ ತಿಂಗಳಿನ ಮಾಸ ಭವಿಷ್ಯವನ್ನು ಗಮನಿಸೋಣ. ನೋಡಿ, ಕೃತಿಕಾ ನಕ್ಷತ್ರ 2, 3, 4ನೇ ಪಾದ, ಹಾಗೆ ರೋಹಿಣಿ ನಕ್ಷತ್ರ 1, 2, 3, 4ನೇ ಪಾದ, ಮೃಗಶಿರಾ ನಕ್ಷತ್ರ 1, 2ನೇ ಪಾದದವರು ವಿಡಿಯೋ ಮುಗಿಯುವವರೆಗೂ ಕೂಡ ನೀವು ನೋಡ್ತಾ ಇರಿ. ವಿಶೇಷವಾಗಿ ಏನೇನು ನಕ್ಷತ್ರ ಪರಿಹಾರಗಳಿದೆ ಅಂತ ಹೋದರೆ ವಿದ್ಯಾರ್ಥಿಗಳು ಒಳ್ಳೆ ರೀತಿಯಾದಂತಹ ವಿದ್ಯೆ, ಬುದ್ಧಿ, ಜ್ಞಾನ, ಒಳ್ಳೆ ಅವಕಾಶ, ಅನುಗ್ರಹ ಹೇಳುವಂಥದ್ದು ಬಹಳ ಮುಖ್ಯವಾದಂಥದ್ದು. ಅಂಥ ಅನುಗ್ರಹ, ಆಶೀರ್ವಾದ ಎಲ್ಲವೂ ಕೂಡ ನಿಮ್ಮ ಮೇಲೆ ಲಭಿಸುತ್ತೆ, ನಿಮ್ಮ ಮೇಲೆ ಆಗತ್ತೆ. ಅದು ಬಹಳ ಉತ್ತಮವಾದಂಥ ಒಂದು ಫಲಗಳು ಎಂಬುದನ್ನು ಕೂಡ ನಾವು ಗಮನಿಸಬಹುದು. ಮತ್ತು ಬಹಳ ಮುಖ್ಯವಾಗಿ ಋಣಹರ್ತ ಅಂಗಾರಕ. ನೋಡಿ, ಕುಜನ ಪ್ರಭಾವ, ಕುಜನ ಅನುಗ್ರಹ ಹೇಳುವಂಥದ್ದು ಈ ತಿಂಗಳಲ್ಲಿ ನಿಮಗೆ ಕಷ್ಟದಿಂದ ಹೊರಗೆ ಬರುವ ಹಾಗೆ ಆಗುತ್ತೆ. ಕುಜನು ಶನಿ ಜೊತೆಗಿದ್ದಾನೆ, ನಿಮಗೆ ಇದು ಬಹಳ ಒಳ್ಳೆಯದಾದಂಥದ್ದು. ಅದು ಕೂಡ ಶನಿ ಮತ್ತೆ ಕುಜನು, ಶನಿ ಜೊತೆಗಿರುವಂತಹ ಕುಜನು ನಿಮ್ಮ ಕರ್ಮಗಳನ್ನು ಕಳೆದು ಹಾಕಿಬಿಡ್ತಾನೆ. ಆಕ್ಚುಲಿ ಶನಿಗೆ ಮತ್ತೆ ಕುಜನಿಗೆ ಶತ್ರುತ್ವ ಇದೆ. ಶತ್ರುತ್ವ ಇದ್ರೂ ಕೂಡ ಮೂಲ ತ್ರಿಕೋಣಗತನಾದಂಥ ಶನಿ ಜೊತೆಗೆ ಕುಜನು ಬಂದಾಗ ನಮ್ಮ ದೋಷಗಳೆಲ್ಲ ಪರಿಹಾರ ಆಗುತ್ತೆ, ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಹೇಳುವಂಥದ್ದು. ಹಾಗಾಗಿ ಎಲ್ಲೆಲ್ಲಿ ಲೋನ್ ಮಾಡಿದಿರಿ, ಎಲ್ಲೆಲ್ಲಿ ಸಾಲ ತೆಗೆದುಕೊಂಡಿದ್ದೀರಿ, ಎಲ್ಲೆಲ್ಲಿ ನಿಮಗೆ ದುಡ್ಡಿನ ವ್ಯವಸ್ಥೆಗಳು, ಅನುಕೂಲಗಳಾಗಬೇಕು, ಅಲ್ಲೆಲ್ಲ ಅನುಕೂಲತೆಗಳಾಗ್ತಾ ಬರುತ್ತೆ. ಅದು ಬಹಳ ಶುಭವಾದಂಥದ್ದು ಅಂತಲೂ ಕೂಡ ಹೇಳಬಹುದು. ಮತ್ತೆ ಮಾನಸಿಕವಾದಂಥ ಒತ್ತಡದಿಂದ ಇರುವಂತಹ ವ್ಯಕ್ತಿಗಳು, ಈ ರಾಶಿಯವರು, ವೃಷಭ ರಾಶಿಯವರು ಯಾರ್ಯಾರಿದ್ದೀರೋ, ಯಾಕಂದ್ರೆ ಗುರುವಿನ ಬಲ ಇಲ್ಲ, ಎಷ್ಟೋ ಸಲ ಮಾನಸಿಕವಾದಂಥ ಒತ್ತಡಗಳು, ಚಿಂತೆ, ಟೆನ್ಷನ್ ಇಂತಹದ್ದು ಯಾರ್ಯಾರಿಗಿದೆಯೋ ಅಂಥವರೆಲ್ಲ ಸ್ವಲ್ಪ ಹೊರಗಡೆ ಬರುವಂಥದ್ದು ಮತ್ತು ಒಳ್ಳೆ ರೀತಿಯಾದಂಥ ಫಲ ಸಿಗುವಂಥ ಸಾಧ್ಯತೆಗಳು ಆಗುತ್ತೆ. ಅದು ಮನಸ್ಸಿಗೆ ದೃಢವಾದಂಥ ಒಂದು ನಿರ್ಧಾರಗಳನ್ನು ಕೂಡ ಭಗವಂತನು ಕೂಡ ನಿಮಗೆ ನೀಡುತ್ತಾನೆ. ಹಾಗೆ ಅನಂತರದಲ್ಲಿ ಸ್ವಲ್ಪ ರೋಗ ಭಯಗಳು ಈ ತಿಂಗಳಲ್ಲಿ ಕಾಣಿಸ್ತದೆ ನೋಡಿ. ಹಾಗಾಗಿ ಆರೋಗ್ಯದ ಬಗ್ಗೆ ರವಿಯು ಕೂಡ 12ನೇ ರಾಶಿಯಲ್ಲಿದ್ದಾನೆ. ಹಾಗಾಗಿ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆಯನ್ನು ವಹಿಸಿಕೊಳ್ಬೇಕು. ಕಣ್ಣಿನ ಸಂಬಂಧವಾದಂಥ ತೊಂದರೆ, ತಾಪತ್ರೆಗಳು ಇರಬಹುದು, ಅಥವಾ ಇದ್ದಕ್ಕಿದ್ದಾಗ ಗ್ಯಾಸ್ಟ್ರಿಕ್ ಆಗುವಂಥದ್ದು, ತಲೆನೋವು ಬರುವಂಥದ್ದು, ಹೀಗೆಲ್ಲ ಇರಬಹುದು. ಹೀಗೆ ಆರೋಗ್ಯದ ವಿಷಯದಲ್ಲಿ ತುಂಬ ಜಾಗ್ರತೆ ವಹಿಸ್ಕೊಳ್ಬೇಕಾಗ್ತದೆ ಈ ತಿಂಗಳಲ್ಲಿ. ಇನ್ನು ಬೇರೆಯವರು ಬೈತಾರೆ, ಬೇರೆಯವರು ಹೇಳ್ತಾರೆ, ಬೇರೆಯವರು ಮಾಡ್ತಾರೆ ಅಂತ ಹೇಳಿ ಹೆಚ್ಚಿನದಾದಂತಹ ಯೋಚನೆ ಮಾಡಲಿಕ್ಕೆ ಹೋಗಬೇಡಿ. ನಿಮ್ಮದಾದಂತಹ ಪ್ರಾಮಾಣಿಕವಾದಂಥ ಪ್ರಯತ್ನ, ನಿಮ್ಮದಾದಂತಹ ದೃಢವಾದಂಥ ನಿರ್ಧಾರ, ನಿಮ್ಮದಾದಂತಹ ಕರ್ತವ್ಯದ ಬಗ್ಗೆ ತುಂಬ ಗಮನಿಸಿ. ಯಾಕಂದ್ರೆ ಎಷ್ಟೋ ಸಲ ನಾವು ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡ್ತಾ ಹಾಗೆ ಅವರು ಹಾಗೆ ಬೈತಾರೆ, ಇವರು ಹೀಗೆ ಬೈತಾರೆ ಅಂತ ಹೇಳ್ತಾ ಕಷ್ಟ ಆಗ್ತದೆ. ನಿಮ್ಮ ಕರ್ತವ್ಯವನ್ನು ನೀವು ಪ್ರಾಮಾಣಿಕವಾಗಿ ಭಗವಂತನ ಮೇಲೆ ದೃಢವಾದಂಥ ವಿಶ್ವಾಸ ಇಟ್ಕೊಂಡು ಮಾಡುವಂಥ ಪ್ರಯತ್ನ ಮಾಡಿ, ಅದರಿಂದ ಶುಭವಾಗ್ತದೆ. ಮತ್ತೆ ಪ್ರಯಾಣ ಯೋಗವು ಕೂಡ ಈ ತಿಂಗಳಲ್ಲಿ ಕಾಣಿಸ್ತದೆ ನೋಡಿ. ರಾಹುವಿನ ದೃಷ್ಟಿಯಿಂದ ಹೊರದೇಶಕ್ಕೆ ಹೋಗಬೇಕು, ಸ್ವದೇಶಕ್ಕೆ ಬರಬೇಕು, ಇಂಥವರಿಗೆ ಸ್ವಲ್ಪ ಪ್ರಯಾಣ ಯೋಗವೂ ಆಗುವಂಥ ಸಾಧ್ಯತೆಗಳಿದೆ. ಮತ್ತು ಸ್ವಲ್ಪ ಆತ್ಮಶಕ್ತಿ ಜಾಗೃತ ಆಗುವಂಥದ್ದು. ನೀವು ಯಾರು, ನೀವು ಏನಕ್ಕೆ ಬಂದಿದ್ದೀರಿ, ಏನು ಮಾಡಬೇಕು ಹೇಳುವಂತಹ ಒಳಗಡೆ ಇರುವಂತಹ ಮನಸ್ಸು ತಿಳಿಯಾಗಿ ನಿಮಗೆ ಒಳ್ಳೆ ರೀತಿಯಾದಂಥ ಮಾರ್ಗದರ್ಶನವನ್ನು ಕೂಡ ಕೊಡ್ತದೆ. ಸಣ್ಣ ಉದಾಹರಣೆ ಹೇಳಬೇಕು ಅಂತಂದರೆ, ನಾವು 4 ಗಂಟೆಗೆ ಅಲಾರಾಮ್ ಇಟ್ಕೊಂಡು ಹೇಳಬೇಕು ಅಂದ್ಕೊಳ್ತೇವೆ, ಆದರೆ ನಮಗೆ 3:55 ಎಚ್ಚರ ಆಗಿಬಿಡುತ್ತೆ. ಹೇಗಾಗತ್ತೆ? ನಾವು ನಿದ್ರೆ ಮಾಡ್ತಾ ಇರ್ತೇವೆ, ಆದರೂ ಕೂಡ ನಮ್ಗೆ ಎಚ್ಚರ ಆಗತ್ತೆ ಅಲ್ವಾ? ಅದೇನಂತಂದ್ರೆ ಒಳಗಡೆ ಇರುವಂತಹ ನಮ್ಮ ಜಾಗೃತ ಶಕ್ತಿ, ಆತ್ಮಚೈತನ್ಯ, ಅಥವಾ ಒಳಗಡೆ ಇರುವಂತಹ ಗಡಿಯಾರ ಅಂತ ಹೇಳ್ಬೋದು, ಅರ್ಥ ಆಗಬೇಕು ಅಂತಂದ್ರೆ. ಹೀಗೆ ಇಂತಹ ಒಳಗಡೆ ಇರುವಂತಹ ನಮ್ಮ ಶಕ್ತಿಯು ಚೈತನ್ಯಮಯವಾದಂತಹದ್ದು ಜಾಸ್ತಿ ಜಾಗೃತೆ ಆಗುತ್ತೆ. ಆತ್ಮಶಕ್ತಿಯ ಜಾಗೃತೆಯಿಂದ ಎಲ್ಲ ರೀತಿಯಾದಂಥ ಅಭಿವೃದ್ಧಿ ಕಡೆಗೆ ಹೋಗುವಂಥ ಸಾಧ್ಯತೆಗಳಾಗತ್ತೆ. ಇನ್ನು ನೋಡಿ, ಭ್ರಾತೃಗಳಿಂದ, ನಿಮ್ಮ ಅಕ್ಕ, ತಮ್ಮ, ಅಣ್ಣ, ತಮ್ಮಂದಿರಿಂದ ಹೆಚ್ಚಿನದಾದಂಥ ಅಭಿವೃದ್ಧಿಯು ಕೂಡ ಹೋಗುವಂಥ ಸಾಧ್ಯತೆಗಳಿದ್ದಾವೆ. ಇನ್ನು ಶುಕ್ರನು ಬುಧನ ಜೊತೆಗಿದ್ದಾನೆ. ಯಾವುದೋ ಒಂದು ಪೇಪರ್ ಆಗಬೇಕು, ಯಾವುದೋ ಒಂದು ಲೋನ್ ಆಗಬೇಕು, ಹೀಗೆ ಒದ್ದಾಡ್ತಾ ಇದ್ರೆ ಅಂತಹ ಕಷ್ಟ, ಒದ್ದಾಟಗಳು ನಿಮಗೆ ದೂರವಾಗಿ ಒಂದು ಅನುಕೂಲಕರವಾಗಿ ಬರುವಂಥ ಸಾಧ್ಯತೆಗಳಾಗ್ತದೆ. ಸ್ವಲ್ಪ ಒಂದು ವಾಹನದಲ್ಲಿ ಸ್ವಲ್ಪ ಜಾಗ್ರತೆ ಅಂತಲೂ ಕೂಡ ಹೇಳಬಹುದು. ಶನಿ ಮತ್ತು ಕುಜರು ಒಟ್ಟಿಗೆ ಇದ್ದಾರೆ. ಅದರ ಜೊತೆಯಲ್ಲಿ ಮಾತೃಕಾರಕರ ಚಂದ್ರನ ಅನುಕೂಲದಿಂದ ಹೆಚ್ಚಿನದಾದಂಥ ತಾಯಿಯ ಆಶೀರ್ವಾದ, ಒಳ್ಳೆ ರೀತಿಯಾದಂಥ ಕೆಲಸ ಕಾರ್ಯಕ್ಕೆ ಚಾಲನೆ ಕೊಡುವಂಥದ್ದು, ಒಳ್ಳೆ ರೀತಿಯಾದಂಥದ್ದು ಅಭ್ಯುದಯದ ಕಡೆಗೆ ಹೋಗುವಂಥ ಚಾನ್ಸಸ್ ಆಗುತ್ತೆ. ಅಭ್ಯುದಯ ಅಂತಂದರೆ ಇನ್ನೂ ಒಳ್ಳೆಯದಾಗಬೇಕು, ಇನ್ನೂ ಸಿಗಬೇಕು, ಇನ್ನೂ ಅನುಕೂಲ ಆಗಬೇಕು, ಇಂತಹ ವಿಷಯಕ್ಕೆ ಹೋಗುವಂಥ ಸಾಧ್ಯತೆಗಳು ಕೂಡ ಆಗುತ್ತೆ. ಹಾಗಾಗಿ ಅಭ್ಯುದಯಗಳನ್ನು ಕೂಡ ನೀವು ಕಾಣಬಹುದು. ಪರಾಕ್ರಮ ಸ್ಥಾನದಲ್ಲಿರುವಂತಹ ಕೇತು ಪರಾಕ್ರಮಗಳನ್ನು ನಿಮಗೆ ಕೊಡ್ತಾನೆ. ಪರಾಕ್ರಮ ಸಾಧನೆ ಮಾಡುವಂಥದ್ದು, ಹೋರಾಟ ಮಾಡುವಂಥದ್ದು, ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡುವಂಥ ಶಕ್ತಿಗಳನ್ನು ಕೂಡ ನಿಮಗೆ ಕೇತು ಕೊಡ್ತಾನೆ. ಕೇತು ಕುಲಸ್ಯೋನ್ನತಿನ್, ಕುಲದ ಉದ್ಧಾರ ಆಗುವಾಗೆ
ಮಾಡ್ತಾನೆ. ಹೀಗೆಲ್ಲ ಒಂದಂತಕ್ಕೆ ಒಳ್ಳೆ ರೀತಿಯಾದಂತಹ ಫಲಿತಾಂಶಗಳೆಲ್ಲ ನಿಮಗಿದ್ದಾವೆ. ಹಾಗಾಗಿ ಆ ಭಗವಂತನ ನಂಬಿ ಭಗವಂತನ ಭಕ್ತಿಯಿಂದ ಪ್ರಾರ್ಥನೆ, ನಮಸ್ಕಾರ, ಆರಾಧನೆ ಮಾಡ್ತಾ ಬನ್ನಿ. ಅದರಿಂದ ಎಲ್ಲ ರೀತಿಯಾದಂತಹ ಶುಭವನ್ನು ಕೂಡ ಭಗವಂತನು ದಯಪಾಲಿಸ್ತಾನೆ. ಇನ್ನು ನಕ್ಷತ್ರ ಪರಿಹಾರಗಳೇನಪ್ಪಾ ಅಂತಂದ್ರೆ, ಕೃತಿಕಾ ನಕ್ಷತ್ರ 2, 3, 4ನೇ ಪಾದದವರು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಯಾ ದೇವಿ ಸರ್ವಭೂತೇಷು ಶಕ್ತಿ ರೂಪೇಣ ಸಂಸ್ಥಿತ ನಮಸ್ತಸ್ಸೇ 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 ನಮೋ ನಮಃ. ಈ ಮಂತ್ರಗಳನ್ನು ಪಠನೆ ಮಾಡ್ತಾ ಇರಿ. ಇದರಿಂದ ಬಹಳ ಒಳ್ಳೆಯದಾಗುತ್ತೆ, ದೈವಾನುಗ್ರಹವು ಕೂಡ ಆಗುತ್ತೆ. ಇನ್ನು ರೋಹಿಣಿ ನಕ್ಷತ್ರ ಕ್ಲೀಂ ಕೃಷ್ಣಾಯ ನಮಃ ಹೇಳುವಂತಹ ಕೃಷ್ಣನ ನಾಮಸ್ಮರಣೆ ಮಾಡ್ತಾ ಬನ್ನಿ. ಕೃಷ್ಣನ ದೇವಸ್ಥಾನ ಇದ್ರೆ ಹೋಗಿ ನಮಸ್ಕಾರ ಮಾಡಿ ಕ್ಲೀಂ ಕೃಷ್ಣಾಯ ನಮಃ ಅಂತೇಳಿ ಕೃಷ್ಣನ ಭಕ್ತಿಯಿಂದ ಸ್ಮರಣೆ ಮಾಡ್ತಾ ಇರಿ. ಇನ್ನು ಮೃಗಶಿರಾ ನಕ್ಷತ್ರ 1, 2ನೇ ಪಾದದವರು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ದುರ್ಗಾ ಮಾತೆಯನ್ನೇ ಪ್ರಾರ್ಥನೆ ಮಾಡಿ. ಆ ತಾಯಿಯ ಅನುಕೂಲ, ತಾಯಿಯ ಅನುಗ್ರಹ, ದುರ್ಗೆಯ ಆಶೀರ್ವಾದದಿಂದ ಮಂಗಲವಾಗುತ್ತೆ. ಇಂತಹ ಎಲ್ಲ ಕೆಲಸ ಕಾರ್ಯಗಳನ್ನು ಕೂಡ ನೀವು ಮಾಡ್ತಾ ಇರಿ. ದೈವಾನುಗ್ರಹ ಆಗ್ತದೆ. ದೈವಾನುಗ್ರಹಕ್ಕೆ ಸ್ವಲ್ಪ ವೇಟ್ ಮಾಡಬೇಕಾಗತ್ತೆ. ಯಾಕಂದ್ರೆ ಏಪ್ರಿಲ್ ತಿಂಗಳು ಮುಗಿದ್ರೂ ಕೂಡ ನಿಮಗೆ ಗುರುವಿನ ಬರಲಿಲ್ಲ. ಮುಂದೆ ಬರಲಿಕ್ಕಿನ ಮೇ ತಿಂಗಳಲ್ಲಿ, ಆ ಮೇ ತಿಂಗಳ 1ನೇ ತಾರೀಕು ಅನಂತರದಲ್ಲಿ ನಾನು ಹಿಂದೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೇನೆ ಗುರುಬಲದ ಬಗ್ಗೆ. ಅದನ್ನು ಕೂಡ ಗಮನಿಸಿ. ಆ ಗುರುವಿನ ಆಶೀರ್ವಾದದಿಂದ ಬಹಳ ಶುಭವಾಗ್ತದೆ. ಇನ್ನು ಪೂಜೆ ಪುನಸ್ಕಾರಗಳನ್ನು ಮಾಡ್ಲಿಕ್ಕೆ ಯಾವ ದಿವಸ ಒಳ್ಳೆಯದಿದೆಯಪ್ಪ ಅಂತಂದ್ರೆ ನೋಡಿ, ನೀವು 10ನೇ ತಾರೀಕಿಗೆ ಮಾಡ್ಕೊಳ್ಬಹುದು. ಏಪ್ರಿಲ್ 10 ಬಹಳ ಚೆನ್ನಾಗಿದೆ. ಅನಂತರದಲ್ಲಿ ಷಷ್ಠಿ ಇದೆ, ಆದ್ರೂ ಪರವಾಗಿಲ್ಲ. 14ನೇ ತಾರೀಕು ಪರವಾಗಿಲ್ಲ ಅಂತ ಹೇಳಬಹುದು. ಇನ್ನು 18ನೇ ತಾರೀಕು ಅಶ್ಲೇಷ ನಕ್ಷತ್ರ ಇದೆ. ನಾಗನೆಲ್ಲ ಪ್ರಾರ್ಥನೆ ಮಾಡಿಕೊಳ್ಳಿಕ್ಕೆ ಒಳ್ಳೆಯದಿದೆ. ಬೆಳಿಗ್ಗೆ 9:21 ಕೂಡ ಅಶ್ಲೇಷ ನಕ್ಷತ್ರ ಇರುತ್ತೆ. ಅನಂತರದ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಿ. 18ನೇ ತಾರೀಕು ಅನಂತರದಲ್ಲಿ ಶುಭವಾಗಲಿ, ಮಂಗಲವಾಗಲಿ. ಆ ದೈವಾನುಗ್ರಹದಿಂದ ಎಲ್ಲರಿಗೂ ಕೂಡ ಭಗವಂತನ ಆಶೀರ್ವಾದ ಮಾಡಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನೇ ಭವಂತು. ನಮಸ್ಕಾರ.